ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಡೆಲ್ಲಿಗೆ ಹೋಗಿ ಬಂದಿತ್ತು ಅನ್ನೋ ಮಾಹಿತಿಯನ್ನು ಕೂಡ ಮುಸುಕುದರ ಪೊಲೀಸ್ ವಿಚಾರಣೆ ಹೇಳಿದ್ದಾರೆ. ಯಾರು ಇರ್ಬೋದು ಅಂತ ಬುರ್ಡೆ ಡೆಲ್ಲಿಗೆ ಹೋಗಿ ಬಂದಿತ್ತಂತೆ ಸರ್. ಇರುತ್ತೆ, ನನಗೇನು ಗೊತ್ತಿಲ್ಲ ಅವ್ನು ಡೆಲ್ಲಿಗೆ ಹೋಗಿದ್ದಾನ. ಯಾಕೆಂದ್ರೆ ನಾನೇನು ತನಿಖೆದಾರ ಅಲ್ಲ. ಈ ರೀತಿ ಅನುಮಾನಗಳು ಅವ್ರ ಮೇಲೆ ಯಾವಾಗಲೂ ಅನಾಮಿಕ ವ್ಯಕ್ತಿಯ ಮೇಲೆ ಬಹಳಷ್ಟು ಅನುಮಾನಗಳು, ಎಲ್ಲ ರೀತಿಯಾದಂಥ ಪ್ರಶ್ನೆಗಳು ಬಹಳಷ್ಟು ಉದ್ಭವ ಆಗ್ತಿದೆ. ಇದು ಸತ್ಯ. ಈಗೇನು ಅರೆಸ್ಟ್ ಮಾಡಿದ್ದಾರೆ ಒಳ್ಳೇದು. ಅವನ್ನ ಅರೆಸ್ಟ್ ಮಾಡಿ ಅವನ್ನ ತನಿಖೆ ತಗೊಂಡಿರೋದು, ವಿಚಾರಣೆ ಮಾಡ್ತಿರೋದು ಎಲ್ಲ ಒಳ್ಳೆ ಬೆಳವಣಿಗೆ. ಮಾಡಲಿ, ನೋಡೋಣ, ಕಾದು ನೋಡೋಣ. ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಮುಗಿಸೋ ಮುಂಚೆ ನಾವೇ ಒಂದಿಷ್ಟು ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಪ್ಪಾಗುತ್ತೆ. ನಮ್ಮ ಪ್ರಶ್ನೆಗಳು ಹೇಳ್ಬೋದು, ಅನುಮಾನಗಳು ಹೇಳ್ಬೋದು, ಅನುಮಾನಗಳನ್ನ ವ್ಯಕ್ತಪಡಿಸುವಂಥದ್ದಾಗ್ತಿದೆ. ಈ ದಿಕ್ಕಿನಲ್ಲಿ ಎಲ್ಲ ದೃಷ್ಟಿಕೋನದಲ್ಲೂ ಎಲ್ಲ ಆಂಗಲ್ನಲ್ಲೂ ತನಿಖೆ ಆಗುವಂಥದ್ದಾಗಲಿ. ಸತ್ಯ ಯಾರನ್ನೂ ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡದೆ ಸತ್ಯ ಆಚೆ ಬರಲಿ ಅಂತ ಒತ್ತಾಯ. ಯಾಕಂದ್ರೆ ಜನಾರ್ದನ್ ಕೂಡ ಹೇಳಿದ್ರು ಶಶಿಕಾಂತ್ ಸಿಂಗ್ ಅವರು ಇದ್ದಾರೆ ಅಂತ. ಸೊ ಈಗ ಈ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಮುಸುಕುದಾರ ಕೂಡ ಹೇಳ್ತಿರುವಂತದ್ದು ಡೆಲ್ಲಿಗೆ ಹೋಗಿ ಟೀಮ್ ಬಂದಿದೆ ಅಂತ. ಎಲ್ಲ ಒಂದ್ ಕಡೆ ಆ ರೀತಿ ಆಪಾದನೆಗಳು ಬರ್ತಾನೆ ಇದೆ. ಯಾಕೆಂದ್ರೆ ಈ ರೀತಿ ಆಪಾದನೆಗಳು ಕೇಳಿ ಬರ್ತಿದೆ. ಎಲ್ಲರೂ ಹೇಳ್ತಾ ಇದ್ರು, ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಯಾಕಂದ್ರೆ ಈಗ ತನಿಖೆ ಇದ್ದಾಗ ಎಲ್ಲರೂ ಆ ರೀತಿ ಬೆರಳು ತೋರಿಸುವಂಥದ್ದು ಆಗ್ತಿದೆ ಅನ್ನೋದು ಅನುಮಾನಗಳು ಯಾವಾಗಲೂ ಇದೆ. ನೋಡೋಣ ತನಿಖೆ. ಯಾಕಂದ್ರೆ ಅದೇ ಪಕ್ಷದವರು ಎಷ್ಟು ಮಟ್ಟಿಗೆ ನಮಗೆ ಸತ್ಯ ಆಚೆ ಬರುತ್ತೆ ಅಂತ. ಅದಕ್ಕೆ NIA ಮಾಡಿದ್ರೆ ಎಲ್ಲ ಸ್ಪಷ್ಟವಾಗಿ ಯಾರು ಯಾವ ರಾಜ್ಯದ MP, ಇನ್ನೊಬ್ರು ಮತ್ತೊಬ್ರು ಷಡ್ಯಂತ್ರ. ಉಪಮುಖ್ಯಮಂತ್ರಿಗಳನ್ನು ಷಡ್ಯಂತ್ರ ಹೇಳಿದ್ದಾರೆ. ಹಾಗಾಗಿ ಷಡ್ಯಂತ್ರಗಳು ಏನು ಅಂತನೂ ಆಚೆ ಬರಬೇಕು. ಹಾಗಾಗಿ ಸ್ಪಷ್ಟತೆ ಕಾಣಬೇಕು ಅಂದ್ರೆ ನಾವು ಬಿಜೆಪಿ ಮೊದಲಿಂದನೂ ಬಹಳ ಸ್ಪಷ್ಟವಾಗಿದ್ದೀವಿ. ಆ ಸ್ಪಷ್ಟತೆ ಇಲ್ಲದಿದ್ದು ಕಾಂಗ್ರೆಸ್ನಲ್ಲಿ. ಸರ್, ಏನೋ ಟಾರ್ಗೆಟ್ ಹಿಂದೂ ಟೆಂಪಲ್ ಇಲ್ಲ ಅಂತ ಸರ್. ಯಾಕಂದ್ರೆ ಒಂದೊಂದೇ ಟೆಂಪಲ್ ಅನ್ನೋ ದೊಡ್ಡ ಟೆಂಪಲ್ ಗಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದು ಆರೋಪ. ಹೌದು, ಇದನ್ನೇ ನಾವು ಹೇಳ್ತಾ ಬಂದಿದ್ದೀವಿ. ಶನಿ ಸಿಂಗಾಪುರದ ವಿಚಾರದಲ್ಲಾಗಲಿ, ಶಬರಿಮಲ ವಿಚಾರದಲ್ಲಾಗಲಿ, ಈ ರೀತಿ ತಿರುಪತಿ ವೆಂಕಟೇಶ್ವರನ ದೇವಸ್ಥಾನದಲ್ಲಾಗಲಿ, ಇಲ್ಲೆಲ್ಲ ಕೂಡ ಈ ರೀತಿ ವ್ಯವಸ್ಥಿತವಾಗಿ ಷಡ್ಯಂತ್ರಗಳು ನಡೀತಾನೆ ಇದ್ದಾವೆ. ಹಾಗಾಗಿ ಸಮಾಜ ಜಾಗೃತರಾಗಿ ಎಚ್ಚರಿಕೆಯಿಂದ ಇರಲೇಬೇಕು. ಈ ರೀತಿ ಸವಾಲುಗಳು ಬರ್ತಾನೆ ಇರ್ತವೆ. ಇದಕ್ಕೆ ಯಾವುದು ಕೊನೆ ಇರಲ್ಲ. ಪ್ರಯತ್ನಗಳು ಇರ್ತವೆ. ಇದ್ರ ಮಧ್ಯದಲ್ಲಿ ನಾವು ಜಾಗೃತರಾಗಿ ಇದಕ್ಕೆಲ್ಲ ಸೂಕ್ತ ಕ್ರಮವನ್ನು ವಹಿಸಲಿಕ್ಕೆ ಪ್ರಿಯಂಪ್ಟ್ ಮಾಡಬೇಕು. ಇವನ್ನೆಲ್ಲ ಪ್ರಿಯಂಪ್ಟ್ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಯಾವಾಗ ಬರುತ್ತೆ ಸರ್, ಅಂತ ಸಂದರ್ಭದಲ್ಲೇ ಇಂಥ ಒಂದು ಪ್ರಕರಣಗಳು ಬರ್ತಾ ಇರುತ್ತೆ. ಒಂದ್ ಕಡೆ ಕೋಮು ಗಲಾಟೆಗಳು, ಮತ್ತೊಂದ್ ಕಡೆ ಟೆಂಪಲ್ ಗಳ ಎಡಪಂಥೀಯರು ಟಾರ್ಗೆಟ್ ಮಾಡ್ತಕ್ಕಂಥದ್ದು. ಸಾಮಾನ್ಯವಾಗಿಂತ ಇದಕ್ಕೆ ಯಾವಾಗಲೂ ಅವ್ರ ಮೇಲೆ ಆಪಾದನೆ ಇಂಥವಕ್ಕೆಲ್ಲ ಹೆಚ್ಚು ಜೀವ ಸಿಗುತ್ತೆ. ಇವ್ರ ಕಾಲದಲ್ಲಿ ಕುಮ್ಮಕ್ಕು ಸಿಗುತ್ತೆ, ಜೀವನೂ ಸಿಗುತ್ತೆ. ಹಾಗಾಗಿ ಕಣ್ ಮುಂದೆ ನಾವು ಕಾಣ್ತಾ ಇದ್ವಿ. ಇನ್ನು ಹೆಚ್ಚು ಹೇಳಿದ್ರೆ ಈ ತನಿಖೆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಇನ್ನ ಹೆಚ್ಚು ಎಲ್ಲೋ ನಮ್ಮ ಸ್ವಾರ್ಥಕ್ಕೆ, ನಮ್ಮ ವಿಚಾರಗಳಿಗೆ ನಾವೇನೋ ಆಪಾದನೆ ಮಾಡ್ತೀವಿ. ಯಾಕಂದ್ರೆ ಇದು ಎಲ್ಲೋ ಒಂದ್ ಕಡೆ ಪರಿಣಾಮ ಬೀರೋದು ಬೇಡ. ಯಾರೋ ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಬರೆ ಬಿತ್ತು ಅಂತ ಅಂತಾರಲ್ಲ, ಎಲ್ಲೋ ಒಂದ್ ಕಡೆ ನಾವು ಮಾಡಿದ್ನೇ ತಪ್ಪೇ ಸರಿ ಅಂತ ಏನಾದ್ರು ಪ್ರೂವ್ ಮಾಡ್ಲಿಕ್ಕೆ ಹೊರಟ್ಬಿಟ್ರೆ ಕಷ್ಟ ಬರ್ತದೆ. ತಪ್ಪನ್ನೇ ಸರಿ ಅಂತ ಹೇಳ್ಕೊಂಡು ಹೊರಟ್ಬಿಟ್ರೆ ಸರಿ ಆಗುತ್ತೆ. ಹಾಗಾಗಿ ನಾವು ಈ ವಿಚಾರಣೆ ಮುಗಿಲಿ, ಕಾಯೋಣ. ಇಷ್ಟೇ ಸಮಯಕ್ಕೆ ಕಾಯ್ದಿದ್ದೀವಂತೆ. ಪಾಪ ನಾವು ಕಾಂಗ್ರೆಸ್ ಸರ್ಕಾರದವ್ರಿಗೆ ನಾವು ಮಾತಾಡೋಕ್ಕಾಯ್ತದ? ಜವಾಬ್ದಾರಿಯಿಂದ ಮಾತಾಡೋಣ. ಪ್ರತಿಪಕ್ಷ ಆಗಿದ್ರು ಜವಾಬ್ದಾರಿಯಿಂದ ಮಾತಾಡ್ತೀವಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.